ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಬ್ರೇಕ್ಫಾಸ್ಟ್ ರೆಸಿಪೀಸ್ ಶೇರ್ ಮಾಡ್ತಾ ಇದ್ದೀನಿ. ಈ ದೋಸೆ ಕಂಡು ನೋಡಿ, ನೀವು ಅಕ್ಕಿ ನೆನೆ ಹಾಕೋದು ಬೇಡ, ರವೆ ಬೇಡ, ಮೊಸರು, ಅವಲಕ್ಕಿ ಏನು ಕೂಡ ಬೇಡ. ತುಂಬ ಸಿಂಪಲಾಗಿ ನಾನು ತೋರಿಸ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಸಾಫ್ಟಾಗಿ, ಟೇಸ್ಟಾಗಿ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಓಕೆ, ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಚಟ್ಪಟಾಗಿ ಮಾಡೋಣ ಬನ್ನಿ. ಇಲ್ಲಿ ನಾನು 1 ಕಪ್ಪಷ್ಟು ಉದ್ದಿನಬೇಳೆ ನೆನೆ ಹಾಕಿದ್ದೀನಿ, ಹಾಗೂ 3/4 ಕಪ್ಪಷ್ಟು ಹೆಸರು ಕಾಳು ನೆನೆ ಹಾಕಿದ್ದೀನಿ. ಓಕೆ, ಇಷ್ಟೇ. 2-3 ಗಂಟೆ ನೆನೆ ಹಾಕಿ, ಹಾಗೂ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕುಂಟು. ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಆಮೇಲೆ 1 ಕಪ್ಪಷ್ಟು ಇದಕ್ಕೆ ತೆಂಗಿನಕಾಯಿ ಉಂಟು ನೋಡಿ, ಅದನ್ನು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ನೈಸಾಗಿ ಗ್ರೈಂಡ್ ಮಾಡಿ ನೋಡಿ, ಎಷ್ಟು ತೆಳುವಿದ್ರೆ ಸಾಕು. ಇದು ದೋಸೆ ಹಿಟ್ಟೆಲ್ಲ ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಇರಲಿ. ಇವಾಗ ಇದನ್ನು ಫುಲ್ ನೈಟ್ ನಾವು ಮುಚ್ಚಿಡೋಣ. ನೆಕ್ಸ್ಟ್ ಡೇ ಬೆಳಿಗ್ಗೆ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡ್ ನೋಡಿ, ಹಿಟ್ಟು ಕೂಡ ಉಬ್ಬಿ ಫುಲ್ಲಾಗಿದೆ, ನೋಡ್ಬೋದು ನೀವು. ನೋಡಿ ಎಷ್ಟು ತೆಳುವಾಗಿದ್ದರೆ ಪರ್ಫೆಕ್ಟ್ ಉಂಟು. ಇವಾಗ ಇದಕ್ಕೆ ಏನು ಮಾಡೋಣ, ನೀವು ಬೇಕಿದ್ರೆ ಸ್ವಲ್ಪ ಸೋಡಾ ಹುಡಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆ ಎರಡನ್ನೂ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತೀನಿ. ಒಳ್ಳೆ ರೀತಿ ಇದನ್ನು ಬೀಟ್ ಮಾಡಬೇಕು ನಾವು. ಸರಿಯಾಗಿ ನೋಡಿ ಈ ರೀತಿ ಬೀಟ್ ಮಾಡಿ. ಇವಾಗ ಕಾವಲಿಯನ್ನು ಇಟ್ಟಿದ್ದೀನಿ. ಕಾವಲಿ ಬಿಸಿ ಆಗೋದಕ್ಕಿಂತ ಮುಂಚೆನೇ ನಾನು ಇದಕ್ಕೆ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಸೂಪರಾಗಿ ಬರುತ್ತೆ ಇದು, ಹಾಗೂ ತುಂಬ ಚೆನ್ನಾಗಾಗತ್ತೆ. ಇನ್ನೊಂದು ಸಲ ಕೂಡ ಹಾಗೆ ದೋಸೆ ಹಾಕುವಾಗ ಕಾವಲಿ ಸ್ವಲ್ಪ ತಣ್ಣಗಾದ್ಮೇಲೆ, ಅಂದರೆ ನೀರನ್ನು ಸಿಂಪಡಿಸಿ ಒರೆಸಿ ಆಮೇಲೆ ದೋಸೆಯನ್ನು ಬಿಡಿ. ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಹಾಕಿ ಆದಮೇಲೆ ಗ್ಯಾಸನ್ನು ಫಾಸ್ಟಲ್ಲಿ ಇಟ್ಟಿದ್ದೀನಿ. ಮೇಲ್ಗಡೆಯಿಂದ ತುಪ್ಪವನ್ನು ಹಾಕ್ತಾ ಇದ್ದೀನಿ. ನೀವು ಬಟರ್ ಅಥವಾ ಎಣ್ಣೆ ಯಾವುದು ಕೂಡ ಹಾಕ್ಬೋದು. ನೋಡಿ, ಇವಾಗ ತುಪ್ಪ ಚೆನ್ನಾಗಿ ಕುದೀತಾ ಉಂಟಲ್ವಾ. ಇವಾಗ ಇದಕ್ಕೆ ಏನು ಮಾಡೋಣ, ತುಪ್ಪ ಕುದಿಯುವಾಗ ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಗೂ ನೀರುಳ್ಳಿ, ಅದನ್ನು ಇದರ ಮೇಲೆ ಹಾಕೋಣ. ಆ ಕುದಿಯುವ ತುಪ್ಪದೊಂದಿಗೆ ಇದು ಕೂಡ ಸ್ವಲ್ಪ ಫ್ರೈ ಆಗುತ್ತೆ. ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೂ ಇದನ್ನು ಫ್ರೈ ಮಾಡೋಣ. ಆಮೇಲೆ ನಿಮಗೆ ಕ್ರಿಸ್ಪಿ ಬೇಡ ಅಂತಾದರೆ ನೀವು ದೋಸೆ ಬೆಂದ ಮೇಲೆ ತೆಗಿಬೋದು. ಓಕೆ, ನೋಡಿದ್ರಲ್ಲ ಈ ರೀತಿ. ಇವಾಗ ಇದನ್ನು ಕ್ರಿಸ್ಪಿ ಆಗುವವರೆಗೂ ವೆಯ್ಟ್ ಮಾಡ್ತೀನಿ. ಇವಾಗ ನೋಡಿ, ಕಲರ್ ಚೆನ್ನಾಗಿ ಬಂದಿದೆ ಅಲ್ವಾ. ಮೇಲನೆ ಸೈಡಿಂದ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ. ತುಂಬ ತೆಳುವಾಗಿರುತ್ತೆ ಹಾಗೂ ತುಂಬ ಸಾಫ್ಟಾಗಿರುತ್ತೆ. ಬಾಯಲ್ಲಿ ಹಾಕಿದರೆ ಒಂಥರ ಕರಗುತ್ತೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಆಗಿರುತ್ತೆ ಇದು ದೋಸೆ. ನೋಡಿ, ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿದ್ದು ಬಂದಿರಬೇಕಂತ ಹೇಳಿ. ಇದೇ ರೀತಿ ನಾವು ಉಳಿದದನ್ನು ಕೂಡ ಬಿಟ್ಟರೆ ಆಯಿತು. ಸೇಮ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಕಾವಲಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ, ಅಥವಾ ನೀರನ್ನು ಹಾಕಿ ಆಮೇಲೆ ದೋಸೆಯನ್ನು ಬಿಡಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಕೆಲವೊಮ್ಮೆ ಮನೆಯಲ್ಲಿ ಅಕ್ಕಿ ಇರಲ್ಲ, ರವೆ ಇರಲ್ಲ, ಆವಾಗ ನೀವು ಈ ರೀತಿ ದೋಸೆಯನ್ನು ಅರ್ಜೆಂಟಾಗಿ ಮಾಡ್ಬೋದು. ಹಾಗೂ ನಿಮಗೆ ಸಂಜೆ ಈವ್ನಿಂಗ್ಗೆ ತಿನ್ನಲಿಕ್ಕೆ ಬೇಕಿದ್ದರೂ ಹಾಗೆಯೇ 1-2 ಗಂಟೆ ನೀವು ನೆನೆ ಹಾಕಿದರೆ ಸಾಕು. ಆಮೇಲೆ ಗ್ರೈಂಡ್ ಮಾಡಿ. ಸ್ವಲ್ಪ ಬಿಸಿ ನೀರಲ್ಲಿ ನೆನೆ ಹಾಕಿದರೆ ಬೇಗನೆ ನೆನೆಯುತ್ತೆ. ಸುಮಾರು ವಿಧಾನದಲ್ಲಿ ದೋಸೆ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಹಾಕಿದ್ದೀನಿ ನಾವು. ಎಲ್ಲವನ್ನು ನೀವು ನೋಡಿ ಟ್ರೈ ಮಾಡಿ. ಈಸಿ ಆಗಿರುವಂಥದ್ದು ಹಾಕಿದ್ದೀನಿ. ಹಾಗಾಗಿ ಯಾವುದು ನೀವು ಟ್ರೈ ಮಾಡಿದ್ದೀರ ಅದನ್ನು ಕೂಡ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ. ನೋಡಿ ಎಷ್ಟು ಚೆನ್ನಾಗಿದು ಬರುತ್ತೆ, ನೋಡ್ಬೋದು ನೀವು, ಸಾಫ್ಟಾಗಿರುತ್ತೆ. ಓಕೆ, ಇವಾಗ ನಾನು ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿದು ಬಂದಿರ್ಬೋದು ಅಂತ ಹೇಳಿ. ನೋಡಿದ್ರಲ್ಲ, ತೆಳುವಾಗಿ ಕ್ರಿಸ್ಪಿಯಾಗಿ ಎಷ್ಟೊಂದು ಚೆನ್ನಾಗಿದೆ ನೋಡಿ, ಯಾವ ರೀತಿ ಕಟ್ ಆಗ್ತಾ ಉಂಟು. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.